ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಅರ್ಚಕರು ಬಂದು, ಹೇಳಮ್ಮ ನಿಮ್ಮ ತಂದೆ ಹೆಸರೇನು ಅಂತ ಹೇಳಿ ಕೇಳ್ತಾರೆ. ಅದು ಅಂತ ಹೇಳಿ ಶಾಕ್ ಆಗಿರ್ತಾಳೆ. ಏನು ಹೇಳು ರೋಹಿಣಿ ಅಂತ ಹೇಳಿದಾಗ ದಂದ್ರಾಜ್ ಅಂತ ಹೇಳಿದಾಗ ದಂದ್ರಾಜ್ ಅಂತೆ ಅರ್ಚಕರೇ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಅಲ್ಲಮ್ಮವ ಬರೀ ಧನ್ರಾಜ್ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು, ರಾಶಿ ನಕ್ಷತ್ರ ಹೇಳಮ್ಮ ಅಂತ ಹೇಳಿದಾಗ ರಾಶಿ ನಕ್ಷತ್ರನ ಅದು ಹಸ್ತ ನಕ್ಷತ್ರ ಮೇಷರಾಶಿ ಅಂತ ಹೇಳ್ತಾರೆ. ಹಾಗಾಗಲ್ವಲ್ಲಮ್ಮ, ಮೇಷರಾಶಿಗೆ ಹಸ್ತ ನಕ್ಷತ್ರ ಬರಲ್ಲ ಅಂತ ಹೇಳಿದಾಗ ಹೌದು ಭರಣಿ ಕೃತಿಕ ಇದು ಬರುತ್ತೆ ಅಂತ ಹೇಳಿದಾಗ ಅವರು ನಮ್ಮನೆ ಲೇಡಿ ಸ್ವಾಮಿಗಳು, ಅವ್ರಿಗೆಲ್ಲ ಗೊತ್ತಿರುತ್ತೆ. ಅವಳು ಏನು ಹೇಳ್ತಾಳೆ ಅರ್ಚಕರೇ ನೀವು ಮಾಡಿ ಅಂತ ಹೇಳಿದಾಗ ಇಲ್ಲಮ್ಮ ಅವ್ರು ಹೇಳಿರೋದು ಸರಿಯಾಗೇ ಇದೆ, ಕೃತಿಕಾ ನಕ್ಷತ್ರ ಭರಣಿ ಇದು ಬರುತ್ತೆ ಅಷ್ಟೇ ಅಂತ ಹೇಳಿದಾಗ ಹೌದಾ ಅಂತ ಹೇಳಿದಾಗ ಹೌದು ನಮ್ಮಪ್ಪಂದು ಹಸ್ತ ನಕ್ಷತ್ರ ಇಲ್ಲ ಕೃತಿಕ ನಕ್ಷತ್ರ ಬರುತ್ತೆ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯ್ತಮ್ಮ ಅಂತ ಹೇಳಿ ಹೋಗಿ ಅರ್ಚನೆ ಮಾಡ್ಕೊಂಡು ಬರ್ತಾರೆ. ಅರ್ಚಕರೇ ಈಗ ನಾವು ಇದನ್ನೆಲ್ಲ ಮಾಡಿದರೆ ನಮ್ಮ ಬೀಗರು ಖಂಡಿತವಾಗ್ಲೂ ಬರ್ತಾರಲ್ವ ವಾಪಸ್ಸು ಮನೆಗೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಬರ್ತಾರಮ್ಮ, ನಾನು ಇಷ್ಟು ದಿನ ಮಾಡಿದಿರೋ ಭವಿಷ್ಯದ ಪೂಜೆನಲ್ಲಿ ಯಾವುದೂ ಸುಳ್ಳಾಗಿಲ್ಲ, ಹಾಗಿದ್ರೆ ಇದು ಸುಳ್ಳಾಗುತ್ತೆ ಅರ್ಚಕರೇ ಅಂತ ಹೇಳಿ ರೋಹಿಣಿ ಮನೇಲಿ ಮನಸ್ಸಲ್ಲೇ ಅನ್ಕೋತಾ ಇರ್ತಾಳೆ. ಎಲ್ಲರದ್ದು ಪೂಜೆ ಅರ್ಚನೆ ಎಲ್ಲ ಮಾಡಿಬಿಟ್ಟು ತೊಗೊಂಡು ಬಂದು ಕಂಕಣನ ಕೈ ಕಟ್ತಾರೆ. ಇದನ್ನು 48 ದಿನಗಳ ಕಾಲ ಬಿಚ್ಚೋ ಹಾಗಿಲ್ಲಮ್ಮ, ನಿನ್ನ ಕೈಯಲ್ಲೇ ಇರಬೇಕು, ವ್ರತ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿದಾಗ ಹಾಗೆ ಹೋಗಿ ಬರಲಿ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ರೋಹಿಣಿ ಹಾಗೆ ಪಾರ್ಲರಿಗೆ ಬಂದಿರ್ತಾಳೆ. ಅಯ್ಯೋ ಪೂಜಾ, ನಮ್ಮ ಅತ್ತೆ ಇದ್ದಾರಲ್ಲ, ಏನೇ ಅವರು ನನಗೆ ಅಷ್ಟು ಟಾರ್ಚರ್ ಕೊಟ್ಬಿಟ್ರು, ಅಂಗೈ ಮೇಲೆ ಕರ್ಪೂರ ಹಚ್ಚಿ ಬೆಳಗು ಅಂತಿದ್ದಾರೆ. ನನಗೆ ಉರಿ ತಡೆಯೋದಕ್ಕೆ ಆಗ್ತಾಯಿಲ್ಲ ಕಣೆ. ನೀನು ಮೊದಲನೇ ಮದುವೆ ಮುರಿದಾಗಲೇ ನೀನು ದೇವ್ರಿಗೆ ಕೈ ಮುಗಿಯಲ್ಲ ಅಂತ ಹೇಳಿದಲ್ವಾ, ಆದರೆ ಈಗ ನೋಡಿದು ಅರ್ಚನೆ ಪೂಜೆ ಹರಕೆ ಅದೇನೇನೋ ಮಾಡಿಸ್ತಾ ಇದ್ದಾರಲ್ಲೇ ಅಂತ ಹೇಳಿದಾಗ ಹೌದು ಕಣೆ, ನನಗೆ ಈಗ ಅನ್ನಿಸ್ತಾ ಇದೆ ಸೂರ್ಯ ಯಾಕೆ ಹೀಗೆ ಅಂತ ಹೇಳಿ. ಆ ತಾಯಿ ಗುಣ ಕಣೆ, ಯಾವಾಗ ಹೇಗಿರ್ತಾರೆ ಅಂತಲೇ ಗೊತ್ತಾಗೋದಿಲ್ಲ, ಇವರು ಅಷ್ಟೇ ಯಾವಾಗ ಹೇಗೆ ಆಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಅಂತ ಹೇಳಿದಾಗ ರೋಹಿಣಿ ನಿನ್ನ ಕತೆ ಅದೋ ಗತಿ ಅಂತ ಹೇಳ್ತಾರೆ. ಏನೇ ಮಾಡೋದು ನನಗೊಂದು ಗೊತ್ತಾಗ್ತಾ ಇಲ್ಲ ಕಣೆ, ತುಂಬ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ಒಂದು ಮಂಡಲನ ಅಂದರೆ 48 ದಿನ ಕಣೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಫುಡ್ ಆರ್ಡ್ರ್ ಮಾಡಿರ್ತಾಳೆ ಪೂಜಾ, ಫುಡ್ ಬರುತ್ತೆ. ಮೇಡಮ್ ತಗೊಳ್ಳಿ ಅಂತ ಹೇಳಿದಾಗ ನಾನು ಮಾಡಿಲ್ಲ. ಅರೆ ನಾನು ಮಾಡಿದ್ದೆ ಕಣೆ, ನೀನೇನು ಬೆಳಗ್ಗೆ ಎದ್ದ ತಕ್ಷಣವೇ ಬಾ ಅಂತ ಹೇಳಿ ಕರೆದ್ಬಿಡ್ತೀಯ. ನಾನು ನಿನ್ನ ಜೊತೆ ಬಂದು ಇಲ್ಲಿ ಬೇಗನೆ ಮಾತಾಡ್ಕೊಂಡು ಆಫೀಸಿಗೆ ಹೋಗೋ ಅಷ್ಟೊಳಗಡೆ ಯಾವ ತಿಂಡಿ ತಿನ್ನೋದಕ್ಕೂ ಆಗೋದಿಲ್ಲ, ಅದಕ್ಕೆ ಇಲ್ಲಿಗೆ ಆರ್ಡ್ರ್ ಮಾಡಿಬಿಟ್ಟಿದ್ದೆ. ಹೌದಾ, ಏನೇ ತರಿಸಿದ್ಯಾ? ಪನ್ನೀರ್ ಬಟರ್ ಚೋಲೆ ಮಸಾಲ ಅಂತ ಹೇಳಿದಾಗ ಹೌದಾ ಅಂತ ಹೇಳಿ ಮುಚ್ಚಳ ತೆಗಿತಾ ಇರ್ತಾಳೆ. ಅಷ್ಟರಲ್ಲಿ ಬರೋದಿಲ್ಲ. ಕೊಡೆ ಇಲ್ಲಿ ನಾನೇ ತಗೊಡ್ತೀನಿ ಅಂತ ರೋಹಿಣಿ ತೆಗೆದುಕೊಡ್ತಾಳೆ. ಆಹಾ ಎಷ್ಟು ಚೆನ್ನಾಗಿದೆ ಗೊತ್ತೇನೆ ರೋಹಿಣಿ, ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಅಯ್ಯೋ ನಾನು ಸ್ವಲ್ಪ ತಿಂತೀನಿ ಕೊಡೆ, ನನಗೂ ಸ್ವಲ್ಪ, ಆಮೇಲೆ ಮನೆಗೆ ಹೋದ್ರೆ ಏನೂ ತಿನ್ನೋದಕ್ಕಾಗೋದಿಲ್ಲ, ನಮ್ಮ ಅತ್ತೆ ತಿನ್ನೋದಕ್ಕೆ ಆಗದೆ ಇರೋ ಥರ ಊಟ ಮಾಡಿಕೊಡ್ತಾರೆ. ಅಯ್ಯೋ ನೀನು ನಿಮ್ಮ ಅಪ್ಪಂಗೆ ಅಂತ ಹೇಳಿ ಅರ್ಕೆ ಮಾಡ್ತಿದ್ರು ಕೂಡ ದೇವ್ರ ಹೆಸರಲ್ಲಿ ಮಾಡ್ತಾ ಇರೋದಮ್ಮ, ನೀನೇನಾದರೂ ಮಾಡಿ ಅರ್ಕೆ ಎಲ್ಲನೂ ತಪ್ಪಿಸ್ಬಿಟ್ರೆ ಆಮೇಲೆ ಆ ದೇವರಿಗೆ ಶಾಪಕ್ಕೆ ನಾನು ಗುರಿ ಆಗೋದು ಬೇಡಮ್ಮ, ನನಗಂತೂ ಆ ಸಾಹಸನೇ ಬೇಡ, ನಾನಂತೂ ಇದರಲ್ಲಿ ಭಾಗಿಯಾಗೋದಿಲ್ಲ, ನೀನು ತಿನ್ನಲೂ ಬೇಡ. ಹೌದಾ ಸರಿ ತಿನ್ನು ಅಂತ ಹೇಳಿ ಸುಮ್ಮನೆ ನಿಂತ್ಕೋತಾಳೆ. ಮನೆಗೆ ಬರ್ತಾಳೆ, ಮೈಕೈಯೆಲ್ಲ ನೋವಾಗ್ಬಿಟ್ಟಿರುತ್ತೆ. ಅಯ್ಯೋ ದೇವರೇ ಯಾಕಪ್ಪ ಹೀಗೆ ಮಾಡ್ತಾ ಇದೆಯಾ, ಮೈಕೈ ಮೂಳೆ ಎಲ್ಲ ಮುರಿದೋಗ್ಬೇಕು ಅನ್ನಿಸ್ತಾ ಇದೆ, ಸುಸ್ತಾಗ್ತಾ ಇದೆ ಅಂತ ಹೇಳಿ ಒದ್ದಾಡ್ತಾ ಇರ್ತಾಳೆ. ಮನೋಜ್ ಬರ್ತಾನೆ. ರೋಹಿಣಿ ಏನಮ್ಮ ನಿನ್ನ ಬಾಧೆ ಅಂತ ಹೇಳಿದಾಗ ಏನು ನಿಮ್ಮ ಬಾಧೆ ಅಂತ ಕೇಳ್ತಾ ಇದ್ದೀರಾ, ಆವಾಗಲೇ ದೇವಸ್ಥಾನದಲ್ಲಿ ಏನರ್ಕೆ ಇದೆ ಹೇಳಿ ಬೇಗ ಹೇಳಿ, ರೆಡಿಯಾಗಿದ್ದಾಳೆ ಅಂತ ಹೇಳ್ತಿದ್ರಲ್ವಾ, ನನಗೆ ಎಷ್ಟು ನೋವಾಗ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ಲಿಲ್ವಾ ಮನೋಜ್ ಅಂತ ಹೇಳಿದಾಗ ಅದು ನಿಮ್ಮ ಅಪ್ಪಂಗೋಸ್ಕರ ಇದೆಲ್ಲನೂ ಮಾಡಲೇಬೇಕಲ್ವಾ, ನಿಮ್ಮಪ್ಪ ಹೊರಗಡೆ ಬರಬೇಕಲ್ವಾ, ಆಗ್ತಾನೆ ನಾವು ಸೆಟ್ಲ್ ಆಗೋದಕ್ಕಾಗೋದು, ಎಲ್ಲ ಸ್ವಾರ್ಥಿಗಳು ನನಗೆ ಮೈಕೈ ಮೂಳೆ ಎಲ್ಲ ಮುರಿದು ಹೋಗ್ತಾ ಇದೆ ಅಂತ ಹೇಳಿ ಹೇಳ್ತಾಳೆ. ಅಯ್ಯೋ ರೋಹಿಣಿ ಅದಕ್ಕೆ ಯಾಕಮ್ಮ ತಲೆ ಕೆಡಿಸ್ಕೊತೀಯ, ನಾನು ಇದ್ದೀನಲ್ವಾ ಚೂಮಂತರ ಹೇಳಿ ಒತ್ತಿ ಮೆಸಾಜ್ ಮಾಡಿ ಬಿಸಿಬಿಡ್ತೀನಿ, ಅದಕ್ಕೆ ನಿನ್ಗೆ ಮೈಕೈ ನೋವೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿದಾಗ ಮುಟ್ಟೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಶಾಂತಿ ಇದನ್ನೆಲ್ಲ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಂಡ್ಬಿಡ್ತಾರೆ. ಅಯ್ಯೋ ಏನು ಮಾಡೋದು ಕೊಟ್ಟಿದ್ದ ನೀನು ಅಂತ ಹೇಳಿ ಬಂದು ಮನೋಜ ಕೈ ತೆಗಿಯೋ ಅಂತ ಹೇಳ್ತಾನೆ. ಅಮ್ಮ ಯಾಕಮ್ಮ ಅಂತ ಹೇಳಿದಾಗ ನೀನು ಅವಳನ್ನ ಮುಟ್ಟಬಾರ್ದಲ್ಲ, ಅವಳ ನೆರಳನ್ನು ಮುಟ್ಟಿಸ್ಕೋಬಾರ್ದು, ಗೊತ್ತಿಲ್ವೇನೆ ನನಗೆ, ನಿಂಗೂ ಗೊತ್ತಾಗಲ್ವೇನೆ ಅಂತ ಹೇಳಿದಾಗ ಅತ್ತೆ ಅಂತ ಹೇಳ್ತಾಳೆ. ನೋಡು ಸುಮ್ಮನೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ, ಹೋಗೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ಫೋನಲ್ಲಿ ಫುಡ್ ಆರ್ಡ್ರ್ ಮಾಡ್ಕೊಂಡು ಬರ್ತಾರೆ. ನನಗೆ ವೆಜ್ ದಮ್ ಬಿರಿಯಾನಿ, ನನಗೂ ಕೂಡ ಪನ್ನೀರ್ ಟಿಕ್ಕಾ ಮಸಾಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಮನೋಜ್ ಇದನ್ನು ಕೇಳಿಸ್ಕೊಂಡು ರವಿ ಅದೇನೋ ಫುಡ್ ಆರ್ಡ್ರ್ ಮಾಡ್ತಾ ಇದ್ದಿಲ್ಲ, ನನಗೂ ಮಾಡೋ ಅಂತ ಹೇಳಿ ಬರ್ತಾನೆ. ಆಗ ನಿನ್ನ ಈ ಕಡೆ ಬಾರ, ಯಾವಾಗಲೂ ತಿನ್ನೋದಕ್ಕೂ ಅಂತ ಅಂದರೆ ಹುಡುಕ್ಬಿಡ್ತಾನೆ ಅಷ್ಟೇ. ಏನಮ್ಮ ನಿನಗೂ ಏನಾದರೂ ತರಿಸ್ಕೊಡ್ಬೇಕಾ, ನೀನು ಆ ಕಡೆ ಹೋಗೋ. ನೋಡಮ್ಮ ಶ್ರುತಿ ಮನೆಯಲ್ಲಿ ಪಾಪ ವ್ರತ ಮಾಡ್ತಾ ಇದ್ದಾರೆ, ಅವ್ರು ಏನು ತಿನ್ನೋ ಹಾಗಿಲ್ಲ, ಅಂಥವ್ರ ಮುಂದೆ ನಾವು ಹೀಗೆ ಹೋಟ್ಲಿಂದ ತರಿಸ್ಕೊಂಡು
ತಿನ್ನೋ ಚೆನ್ನಾಗಿರುತ್ತಾ? ಬೇಡಮ್ಮ, ಆಮೇಲೆ ಬೇಕಿದ್ರೆ ತರಿಸ್ಕೊಂಡು ತಿನ್ನುವಂತೆ ಅಂತ ಹೇಳಿದಾಗ, ಅಯ್ಯೋ ಅತ್ತೆ, ದೇವ್ರೇ ನಮಗೆ ಬಂದು ಉಪವಾಸ ಮಾಡು ಅಂತ ಹೇಳಿದ್ದಾನ ಅಂತ ಹೇಳಿದಾಗ, ಅಯ್ಯೋ ಇವಳ ಎಷ್ಟು ಮಾತಾಡ್ತಾಳೆ ಇವಳು ಅಂತ ಹೇಳಿ ನಿಂತ್ಕೋತಾಳೆ. ಹಾಗಲ್ಲ ಶ್ರುತಿ, ನಾವು ದೇವ್ರ ಹೆಸರಲ್ಲಿ ಏನಾದರೂ ಒಂದು ಮಾಡ್ತೀವಿ ಅಂತಂದರೆ ಅದಕ್ಕೆ ಒಪ್ಕೋಬೇಕು, ನಂಬಿಕೆಯಿಂದ ಇರಬೇಕು. ಅದೇ ಅಲ್ವಾ ನಾವು ದೇವ್ರನ್ನ ತಾನೇ ನಂಬೋದು ಅಂತ ಹೇಳಿದಾಗ, ಹೌದಲ್ವಾ ಮೀನವರೇ? ಹೌದು ಶ್ರುತಿ, ಹೇಳ್ತಾ ಇರೋದು ಅದಕ್ಕೆ ಸರಿಯಾಗೇ ಇದೆ. ನೀನು ಅದಕ್ಕೆ ಜೊತೆ ಏನಾದರೂ ಮಾಡಿಸ್ಕೊಂಡು ತಿನ್ನು, ಅವ್ರು ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಹೇಳಿದಾಗ, ಸರಿ ಆಯಿತು, ನಿನ್ಗೇನು ಬೇಕು ಹೇಳು, ನಾನು ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿ ಕೇಳ್ತಾಳೆ. ಬೇಡ ಮೀನವರೇ, ನಿಮ್ಗೆ ತುಂಬ ಕಷ್ಟ ಕೊಡೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ, ನೀವೇನು ಮಾಡ್ತೀರೋ ನಾನು ಅದನ್ನೇ ತಿಂತೀನಿ ಅಂತ ಹೇಳಿ ಹೇಳ್ತಾಳೆ. ಅಯ್ಯೋ ನನ್ನ ಮುದ್ದಿನ ಸೊಸೆ, ಎಷ್ಟು ಚೆನ್ನಾಗಿ ನಮ್ಮ ಅತ್ತೆ ಮಾತು ಕೇಳಬೇಕು ಅಂತ ಗೊತ್ತು. ಅತ್ತೆ ಅದು ಹಾಗಲ್ಲ, ಮೀನವ್ರಿಗೆ ಎದುರು ಮಾತಾಡೋದಕ್ಕಾಗಲಿಲ್ಲ ಅಂತ ಹೇಳಿ ಹೇಳ್ತಾಳೆ. ಓ ಅಂತ ಹೇಳಿ ಬಾಯ ಮೇಲೆ ಬೆರಳಿಟ್ಕೊಂಡು ಶಾಂತಿ ಸುಮ್ಮನೆ ನಿಂತ್ಕೋತಾಳೆ. ಅಷ್ಟರಲ್ಲಿ ರಂಗನಾಥ್ ಅವರು ಮತ್ತು ಸೂರ್ಯ ಇಬ್ಬರು ಕೂಡ ಬರ್ತಾರೆ. ಏನು ಅಸೆಂಬ್ಲಿ ಮೀಟಿಂಗ್ ಎಲ್ಲ ಮಾಡ್ಕೊಂಡು ನಿಂತಿದ್ದೀರಾ, ಬೆಳಬೆಳಗ್ಗೆನೇ ಎದ್ದು ಇಡೀ ಜಾಂಡಾನೇ ಊರ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿದಾಗ, ಅಯ್ಯೋ ಏನಿಲ್ಲ ಮಾವ, ಹಾಗೆ ಸುಮ್ಮನೆ ಮಾತಾಡ್ಕೊಂಡು ನಿಂತಿದ್ವಿ ಅಷ್ಟೇ ಅಂತ ಹೇಳಿ ಹೇಳ್ತಾರೆ. ಅದಾದಮೇಲೆ, ಅಯ್ಯೋ ರೋಹಿಣಿ ನಡಿಯಮ್ಮ, ಏನಾದ್ರೂ ಊಟ ಮಾಡುವಂತೆ. ಮೀನಾ ಹೋಗಿ ನೀನು ಹೋಗಿ ಅಡುಗೆ ಮಾಡು, ಒಳ್ಳೆ ಊಟ ಮಾಡಲಿ ಪಾಪ ನಮ್ಮ ರೋಹಿಣಿ ಅಂತ ಹೇಳ್ತಾಳೆ. ಶಾಂತಿ, ಮೊದಲು ಆ ಮಗುಗೆ ಹೊಟ್ಟೆಗೆ ಏನಾದರೂ ಆಧಾರ ಮಾಡೆ, ಅದನ್ನೇ ಹೇಳ್ತಾ ಇದ್ದೀನಿ ರೀ. ಮೀನಾ ನಡಿ ಅಡುಗೆ ಮಾಡು ಅಂತ ಹೇಳಿದಾಗ, ಏನು ಸಕ್ರೆ ನೀನು ನಿಮ್ಮ ಬೀಗದ ಕೈನ ಅಂದರೆ ರೋಹಿಣಿಯವ್ರ ಅಪ್ಪನ್ನ ಅಲ್ಲೇ ಪರ್ಮನೆಂಟಾಗಿ ಜೈಲಲ್ಲಿ ಸೆಟ್ಲಾಗೋ ಥರ ಮಾಡಿದ್ಯಾ ಹೆಂಗೆ ಅಂತ ಹೇಳ್ತಾರೆ. ರೀ ಏನು ರೀ ಇವನು ಹೀಗೆಲ್ಲ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದಾಗ, ಯಾಕೆ ಸಕ್ಕರೆ ಅಮ್ಮ ನಿಮಗೆ ಗೊತ್ತಾಗ್ಲಿಲ್ವಾ, ಪುರೋಹಿತರು ಹೇಳಲಿಲ್ವಾ ಅವ್ರ ಅಡುಗೆನ ಅವರೇ ಮಾಡ್ಕೋಬೇಕು ಅಂತ ಹೇಳಿ, ಯಾಕೆ ಈಗ ನೋಡಿದ್ರೆ ಮೀನಿನ ಕೈಯಲ್ಲಿ ಮಾಡಿಸ್ತಾ ಇದ್ದೀರಾ ಅಂತ ಹೇಳಿದಾಗ, ಅಯ್ಯೋ ಹೌದಲ್ವಾ, ರೋಹಿಣಿ ನಡಿ ಮಾಡ್ಕೊಂಡು ಹೇಳಿದಾಗ, ಅತ್ತೆ ನಾನಾ ಅಂತ ಹೇಳಿದಾಗ, ಹೌದು ನೀವೇ, ಬನ್ನಿ ಬನ್ನಿ ಅಂತ ಹೇಳ್ತಾರೆ. ಶಾಂತಿ ಬಿಡೇ ಹೋಗಲಿ ರೀ, ನಿಮ್ಗೆ ಇದೆಲ್ಲ ಗೊತ್ತಾಗತ್ತಲ್ಲ ಸುಮ್ಮನಿರ್ರಿ ಅಂತ ಹೇಳಿದಾಗ, ಅಪ್ಪ ನೋಡಪ್ಪ ಈಗ ಹೆಂಗಾಗುತ್ತೆ ಅವ್ರ ಪರಿಸ್ಥಿತಿ ಅಂತ ಹೇಳಿ ಹೇಳ್ತಾರೆ. ರವಿಶ್ರುತಿ ಹೋಗ್ತಾರೆ, ಶಾಂತಿ ಅಲ್ಲಿಂದ ರೋಹಿಣಿನ ಕರ್ಕೊಂಡು ಹೋಗ್ತಾಳೆ, ಮನೋಜ್ ಕೂಡ ಹೋಗ್ತಾನೆ. ಹೀಗೆ ಹೋಗ್ತಿರ್ಬೇಕಿದ್ರೆ, ಅತ್ತೆ ನಾನೇ ಮಾಡ್ಕೊಡ್ತೀನಿ ಬಿಡಿ ಅಂತ ಹೇಳಿ ಹೇಳ್ತಾಳೆ. ಏನೋ ನೀನು ಮಾಡ್ಕೊಡ್ತೀಯಾ? ಏನೂ ಬೇಕಾಗಿಲ್ಲ, ನನ್ನ ಸೊಸೆಗೋಸ್ಕರ ನಾನೇ ಅವಲಕ್ಕಿ ಮಾಡ್ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದಾದಮೇಲೆ ಎಲ್ಲರೂ ಹೋಗಾದ್ಮೇಲೆ ಮೀನೇ ಬಂದು ಅವ್ರ ಮಾವನ ಹತ್ರ ಕೂತ್ಕೊಂಡು, ಮಾವ ಪಾಪ ರೋಹಿಣಿಯವರು ಅವ್ರ ಹೊಟ್ಟೆಗೆ ಏನೂ ತಿಂದಿಲ್ಲ, ನಾನೇ ಅವಲಕ್ಕಿ ಮಾಡ್ಕೊಡ್ತೀನಿ, ಅತ್ತೆಗೊಂದು ಮಾತು ಹೇಳಿ ಅಂತ ಹೇಳಿದಾಗ, ನೀನು ಸುಮ್ಮನೆ ಕೂತ್ಕೊಳ್ಳಮ್ಮ, ನೀನು ಆರಾಮಾಗಿ ವಿಶ್ರಾಂತಿ ಮಾಡು, ನಿನ್ನ ಬೆಲೆ ಏನು ಅಂತ ಹೇಳಿ ಒಲೆ ಮುಂದೆ ನಿಂತ್ಕೊಂಡು ಅವ್ರು ಬೇಂದಾಗಲೇ ಗೊತ್ತಾಗೋದು, ನೀನು ತಲೆ ಕೆಡಿಸ್ಕೊಬೇಡ, ನೀನು ಆರಾಮಾಗಿರು ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಗುಂಗ್ರಿ ಮಾಡೆ ಅಂತ ಹೇಳಿದಾಗ, ಏನು ಮಾಡಬೇಕತ್ತೆ? ಏನು ಮಾಡಬೇಕು, ಅಡುಗೆ ಮನೆಗೆ ಬಂದು ಏನು ಮಾಡಬೇಕು ಅಂತ ಹೇಳ್ತೀಯಲ್ಲ, ಅವಲಕ್ಕಿ ಮಾಡೆ. ಅತ್ತೆ ನಮ್ಗೆ ಬರಲ್ಲ. ಏನು ಒಂದು ಅವಲಕ್ಕಿ ಮಾಡೋಕ್ಕೂ ನಿನಗೆ ಬರಲ್ವಾ? ನಾನು ಬಂದಿದ್ದೀನಲ್ಲ ನೀನು ಹಿಂದೆ ನಾಯ್ತಾರ, ನಾನೇ ಹೇಳ್ಕೊಡ್ತೀನಿ ಮಾಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಲ್ಲಿ ಅವಲಕ್ಕಿ ತಗೋ ಅಂತ ಹೇಳಿದಾಗ, ಅತ್ತೆ ಅಡುಗೆ ಮನೆಯಲ್ಲಿ ಯಾವ್ದು ಎಲ್ಲೆಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಅದಕ್ಕೆ ಅಲ್ವೇ ನಮ್ಮ ಬಂದು ನಿಂತ್ಕೊಂಡಿರೋದು, ನಾನು ನಾಯಿ ಥರ ಹೇಳ್ತಾ ಇದ್ದೀನಲ್ವಾ, ಅಲ್ಲೇ ಅವಲಕ್ಕಿ ಬೇಳೆ ಹಾಗೆ ಸಾಸಿವೆ ಎಣ್ಣೆ ಎಲ್ಲ ಇಟ್ಟಿದ್ದಾಳೆ, ತಗೋ ನೆನೆಯಾಕು ಅಂತ ಹೇಳ್ತಾಳೆ. ಏನು ಕತೆ, ಅಲ್ಲೊಂದು ದೊಡ್ಡ ಪಾತ್ರೆ ತಗೋ ಇಲ್ಲೇ ಇದೆಯಲ್ಲ, ಇದಕ್ಕೆ ನೆನೆಯಾಕು ಆ ಅವಲಕ್ಕಿನ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯ್ತತ್ತೆ ಅಂತ ಹೇಳಿ ಅವಲಕ್ಕಿ ಸುರಿತಾ ಇರ್ತಾಳೆ. ಅಯ್ಯೋ 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 ಇದೇನೆ ಇಡೀ ಮನೆಗೆಲ್ಲ ಮಾಡ್ತಾ ಇದೀಯಾ, ನೀನೊಬ್ಳು ಪೂರ್ತಿ ಮಾಡ್ಕೊ ಸಾಕು ಅಂತ ಹೇಳಿದಾಗ, ಅಷ್ಟೇ ಸಾಕು ಇಡುವಲ್ಲಿ ಅಂತ ಹೇಳ್ತಾಳೆ. ಹೋಗಿ ತೊಳ್ಕೊಂಡು ಬಾ. ಸರಿ ಆಯಿತು ಅತ್ತೆ ಅಂತ ಹೇಳಿ ತೊಳಿತಾ ಇರ್ತಾಳೆ. ಇನ್ನೂ ಆಗಲಿಲ್ವೇನೆ, ಆಯ್ತತ್ತೆ ಅಂತ ಹೇಳಿ ಬರ್ತಾಳೆ. ಸರಿ ಆಯಿತು, ಇವಾಗ ಒಂದು ಬಾಣಲಿ ತಗೋ. ಬಾಣಲಿನ ಅಂತ ಹೇಳಿದಾಗ, ಓ ಇಲ್ಲೇ ಇಟ್ಟಿದ್ದಾಳೆ, ತಗೋ ಇದನ್ನೊಂದ ತೊಳ್ಕೊ ಅಂತ ಹೇಳ್ತಾಳೆ. ನಾನೇ ತೊಳ್ಕೊಬೇಕಾ? ಇಲ್ಲ, ಈ ಬಾಣಲಿ ತೊಳೆಯೋದಕ್ಕೆ ಬಾಣಲಿ ತಲೆಯನ್ನೊಬ್ಬನ ನಾನೇ ಇಟ್ಕೊಂಡು ಬರ್ತೀನಿ, ಅವನೇ ತೊಳ್ಕೊಡ್ತಾನೆ, ಹೋಗಿ ತೊಳ್ಕೊ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ತೊಳಿತಾ ಇರ್ತಾಳೆ. ಇನ್ನೂ ಆಗಲಿಲ್ವೇನೆ ಅಂತ ಹೇಳಿದಾಗ, ಆತೆ ಆಯಿತು ಅಂತ ಹೇಳಿ ತೊಗೊಂಡು ಬರ್ತಾಳೆ. ಇವಾಗ ಸ್ಟವ್ ಅಂಟಿಸು ಅಂತ ಹೇಳಿದಾಗ, ಸರಿ ಅತ್ತೆ ಅಂತ ಹೇಳಿ ಬೆಂಕಿ ಪಟ್ಟಣ ಕಚ್ಚುತ್ತಾಳೆ. ಇದಾದರೂ ಗೊತ್ತೋ ಇಲ್ವೋ ಯಪ್ಪ, ಇದನ್ನಾದರೂ ಮಾಡಿದ್ಲಲ್ಲ ಅಂತ ಹೇಳಿದಾಗ, ಚೆನ್ನಾಗಿ ಬಾಣಲಿ ಕಾಯಬೇಕು, ಆಮೇಲೆ ಎಣ್ಣೆ ಹಾಕು, ಸಾಸಿವೆ ಹಾಕು, ಆಮೇಲೆ ಕಡಲೆಬೇಳೆ ಹಾಕು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅತ್ತೆ ಅಂತ ಹೇಳ್ತಾಳೆ. ಬಾಣಲಿ ಕಾಯ್ದಿದ್ಯಾ? ಅತ್ತೆ ಕಾಯ್ದಿದ್ದೆ. ಇವಾಗ ಎಣ್ಣೆ ಹಾಕು. ಸರಿ ಅತ್ತೆ. ಇವಾಗ ಸಾಸಿವೆ ಹಾಕು. ಹಾಕ್ತೆ ಅತ್ತೆ. ಇವಾಗ ಕಡಲೆಬೇಳೆ ಹಾಕು. ಸರಿ ಅತ್ತೆ ಅಂತ ಹೇಳಿ ಹೇಳ್ತಾಳೆ. ಆಮೇಲೆ ಹೋಗಿ ಅಲ್ಲಿ ಕರ್ಬೇವಿನ ಸೊಪ್ಪು ಬೇಕಿದ್ರೆ ಹಾಕೋ ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಕರ್ಬೇವಿನ ಸೊಪ್ಪು ಜೊತೆಗೆ 2 ಈರುಳ್ಳಿ ಮತ್ತು ಚಾಕು ಮತ್ತು ಚಾಪಿಂಗ್ ಬೋರ್ಡ್ ತರ್ತಾಳೆ. ಆಗ ಇದೇನಕ್ಕೆ ಅಂತ ಹೇಳಿದಾಗ, ಒಗ್ಗರಣೆಗೆ ಅತ್ತೆ ಅಂತ ಹೇಳಿದಾಗ, ಅಯ್ಯೋ 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 ನಿನಗೆ ಶಾಸ್ತ್ರ ಸಂಪ್ರದಾಯ ಪರಂಪರೆ ಏನು ಗೊತ್ತಿಲ್ವೇನೆ? ಇವಾಗ ವ್ರತ ಮಾಡೋರು ಯಾರಾದ್ರೂ ಈರುಳ್ಳಿ ಬೆಳ್ಳುಳ್ಳಿ ತಿಂತಾರಾ? ಹೋಗಿ ಇಲ್ಲಿಟ್ಟು ಬೇಕಿದ್ರೆ 2 ಮೆಣಸಿನ್ಕಾಯಿ ತೊಗೊಂಡು ಬಂದು ಹಾಕೋ ಅಂತ ಹೇಳಿದಾಗ, ಸರಿ ಅತ್ತೆ ಅಂತ ಹೇಳಿ ಅದನ್ನು ಕಟ್ ಮಾಡಿದೆ ಹಾಗೆ ಹಾಕ್ತಾಳೆ. ಸರಿ ಇವಾಗ ಸಾಸಿವೆ ಚಿಟಪಟ ಅಂತ ಇದೆ, ಅವಾಗ ನೆನೆಸಿದ್ಯಲ್ಲ ಆ ಅವಲಕ್ಕಿ ತೆಗ್ದು ಹಾಕು ಅಂತ ಹೇಳ್ತಾಳೆ. ಸರಿ ಅತ್ತೆ ಆಯಿತು ಅಂತ ಹೇಳಿ ಅವಲಕ್ಕಿನೂ ಕೂಡ ಹಾಕ್ತಾಳೆ. ಸರಿ ಆಯಿತಾ? ಉಪ್ಪು ಅಂತ ಹೇಳಿ ಹಾಕೋದಕ್ಕೆ ಹೋಗ್ತಾ ಇರ್ತಾಳೆ. ಅಯ್ಯೋ 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 ಇದೇನೇ ಉಪ್ಪು ಹಾಕಬಾರ್ದು ಅಂತ ಹೇಳಿ ಉಪದೇಶ ಮಾಡಿಲ್ವೇನೆ ಮೂದೇವಿ, ಈಗೇನಾದರೂ ನಾನು ಇಲ್ಲ ಅಂದಿದ್ರೆ ವ್ರತಭಂಗ ಮಾಡ್ತಿದ್ದೆಲ್ಲ, ದೇವ್ರೇ ಹಾಗೆ ಹಾಕೊಂಡು ತಿನ್ನಬೇಕು, ಹೋಗಿ ಹಂಗೆ ಕೈ ಆಡಿಸು ಅಂತ ಹೇಳ್ತಾಳೆ.
ಹಾಗೆ ತಿರುಗಿಸ್ತಾನೆ ಇರ್ತಾಳೆ. ಅದೇನೇ ಇನ್ನೂ ತಿರುಗಿಸ್ತಾನೆ ಇದೆಯಾ ಆಗಲಿಲ್ವಾ? ಹಾಂ ಆಯ್ತತ್ತೆ ಅಂತ ಹೇಳಿದಾಗ ಸ್ಟವ್ ಆಫ್ ಮಾಡು, ತಗೋ ಪ್ಲೇಟು ಹಾಕೋ ಅಂತ ಹೇಳಿದಾಗ ನಿಧಾನಕ್ಕೆ ಹಂಗೆ ಬಾಣಲೆ ಮೇಲೆ ಹಾಕೋತಾ ಇರ್ತಾಳೆ. ಏಯ್ ಹಂಗಲ್ಲ ಕಣೆ ಹಾಕೊಳ್ಳೋದು, ಒಂದು ಬಟ್ಟೆ ತೊಗೊಂಡು ಗಟ್ಟಿಯಾಗಿ ಇಟ್ಕೊಂಡು ಹಿಂಗೆ ರಪ ರಪ ಅಂತ ಕೆರೆದ್ಬಿಟ್ಟು ಹಾಕೋಬೇಕು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ನಿಂತ್ಕೊಂಡ್ರೆ ಬಟ್ಟೆ ನಿನ್ನ ಕೈ ಹತ್ರ ಬರುತ್ತಾ, ಹೋಗು ಅಲ್ಲಿದೆ ತಗೋ ಅಂತ ಹೇಳಿದಾಗ ರೋಹಿಣಿ ಬಟ್ಟೆ ಎಲ್ಲನೂ ತೊಗೊಂಡು ಅದನ್ನೆಲ್ಲ ಹಾಕೊಂಡು ಪ್ಲೇಟಿಗೆ ನಿಂತ್ಕೋತಾಳೆ. ಹೋಗಿ ತಿನ್ನು ಅಂತ ಹೇಳಿದಾಗ ಅತ್ತೆ ಅಂತ ಹೇಳಿದಾಗ ಏನೇ ಅತ್ತೆ, ಹೋಗಿ ಸುಮ್ಮನೆ ಬಾಯಿ ಮುಚ್ಕೊಂಡು ತಿನ್ನು ಅಂತ ಹೇಳಿ ಹೇಳ್ಬಿಡ್ತಾಳೆ. ಬೆಳಗಾಗಿರುತ್ತೆ, ಮೀನ ಬಂದು ರಂಗೋಲಿ ಹಿಡ್ಕೊಂಡು ಮನೆ ಮುಂದೆ ನಿಂತ್ಕೊಂಡಿರ್ತಾಳೆ. ರಂಗನಾಥ್ ಅವರು ಬರ್ತಾರೆ. ಏನಮ್ಮ ಇದು ರಂಗೋಲಿ ಬಿಡದೆ ಹಾಗೆ ನಿಂತ್ಕೊಂಡಿದ್ಯಾ? ನಾನು ವಾಕಿಂಗ್ ಹೋಗೋಣ ಅಂತ ಬಂದೆ ಅಂತ ಹೇಳಿದಾಗ ಅತ್ತೆ ನೀನು ರಂಗೋಲಿ ಬಿಡಬೇಡ ಅಂತ ಹೇಳಿ ನಿಲ್ಸೋಗಿದ್ದಾರೆ ಮಾವ ಅಂತ ಹೇಳಿದಾಗ ಹೌದಾ ಏನಾಯಿತು ಅಂತ ಹೇಳಿದಾಗ ಏನಪ್ಪ ಇದು ಸುಮ್ಮನೆ ಹಂಗೆ ನಿಂತ್ಕೊಂಡ್ಬಿಡ್ತೀಯಾ, ಏನಮ್ಮ ಮೀನಾ ರಂಗೋಲಿನೇ ಹಾಕಿಲ್ಲ ಅಂತ ಹೇಳಿದಾಗ ರೀ ಅತ್ತೆ ನನಗೆ ಹಾಕ್ಬೇಡ ಅಂತ ಹೇಳಿದ್ದಾರೆ. ಹೌದಾ ಏನಪ್ಪ ಇದು ಅಂತ ಹೇಳಿದಾಗ ನನಗೂ ಗೊತ್ತಿಲ್ಲ ಇರೋ ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ಶಾಂತಿ ರೋಹಿಣಿನ ಹೇಳ್ಕೊಂಡು ಬರ್ತಾ ಇರ್ತಾಳೆ. ಅದು ಬಿಡಿ ಅತ್ತೆ ಬಿಡಿ, ನಂಗೆ ತುಂಬ ನಿದ್ದೆ ಬರ್ತಾ ಇದೆ, ನಾನು ಇನ್ನೂ ಮಲ್ಕೋಬೇಕು. ಸೂರ್ಯ ನತ್ತಿ ಮೇಲೆ ಬಂದಿದ್ದಾನೆ, ಇವಳಿಗಿನ್ನೂ ನಿದ್ದೆ ಅಂತೆ. ಏಯ್ ಬಾರೆ ಅಮ್ಮ, ನನ್ನ ಹೆಂಡತಿ ಎಲ್ಲಮ್ಮ ಕರ್ಕೊಂಡು ಹೋಗ್ತಾ ಇದೆಯಾ, ನೀನು ಬಾಯಿ ಮುಚ್ಕೊಂಡು ಬಾರೋ ಅಂತ ಹೇಳಿ ಹೇಳ್ಕೊಂಡು ಬರ್ತಾರೆ. ಆಗ ಅತ್ತೆ ಯಾಕತ್ತೆ ಇಲ್ಲಿ ಕರ್ಕೊಂಡು ಬಂದ್ರಿ ಅಂತ ಹೇಳಿದಾಗ ರೇ ಶಾಂತಿ ಏನೇ ಇದು, ಯಾಕೆ ಮೀನಿಗೆ ರಂಗೋಲಿ ಹಾಕ್ಬೇಡ ಅಂತ ಹೇಳಿದ್ಯಾ ಅಂತ ಹೇಳಿದಾಗ ಯಾಕೆ ಅಂತಂದರೆ ಹೇಳಿಲ್ವಾ ಪುರೋಹಿತರು ಮನೆ ಮುಂದೆ ರಂಗೋಲಿ ಹಾಕೋದು, ಅವ್ರ ಅಡುಗೆ ಅವರೇ ಮಾಡ್ಕೊಳ್ಳೋದು, ದೇವ್ರ ಪೂಜೆ ಮಾಡೋದೆಲ್ಲ ರೋಹಿಣಿ ಮಾಡಬೇಕು ಅಂತ ಹೇಳಿ, ಅದಕ್ಕೆ ರೋಹಿಣಿನೇ ಇವತ್ತು ರಂಗೋಲಿ ಹಾಕ್ತಾಳೆ ನೋಡ್ತಾ ಇರೋ ಅಂತ ಹೇಳಿದಾಗ ಓಹೋ ಅಪ್ಪ ಏನಪ್ಪ ಇದು ಅಂತ ಹೇಳಿ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಅತ್ತೆ ನಾನು ರಂಗೋಲಿನ ಅಂತ ಹೇಳಿದಾಗ ಹೌದಮ್ಮ ಬಿಡ್ಸಮ್ಮ ನೀನು ಅಂತ ಹೇಳ್ತಾರೆ. ಇವತ್ತು ರೋಹಿಣಿ ಹಾಕೋ ರಂಗೋಲಿನ ನೋಡಿ ಎಲ್ಲರೂ ಕಳೆದೋಗ್ಬೇಕು ಅಂತ ಹೇಳಿ ಹೇಳಿದಾಗ ಅತ್ತೆ ನನಗೆ ಬರಲ್ಲ ಅತ್ತೆ ಅಂತ ಹೇಳಿದಾಗ ಏನು ಇಷ್ಟು ಚಿಕ್ಕ ಕೆಲಸನೂ ಬರೋದಿಲ್ವಾ, ನೋಡು ಈಗ ರಂಗೋಲಿನ ನೀನೇ ಬಿಡಿಸ್ಬೇಕು, ಮೀನಾ ಆ ರಂಗೋಲಿ ಬಿಡ್ಕೊಡೆ ತಗೊಳ್ಳೆ ಹೋಗಿ ಬಿಡಿಸೆ ಅಂತ ಹೇಳಿದಾಗ ಅತ್ತೆ ಅಂತ ಹೇಳ್ತಾಳೆ ಹೋಗಿ ಬಿಡಿಸು ಅಂತ ಹೇಳಿದಾಗ ಅಯ್ಯೋ ಅಂತ ಹೇಳಿ ಹಾಗೆ ರಂಗೋಲಿನ ತೆಗೆದು ಸಂಡಿಗೆ ಥರ ಹಾಕ್ತಾ ಇರ್ತಾಳೆ. ಇದೇನಪ್ಪ ಇವು ರೋಹಿಣಿ ಅವರು ಪೌಡ್ರಮ್ಮ ರಂಗೋಲಿ ಬಿಡಿಸು ಅಂತ ಅಂದರೆ ಒಳ್ಳೆ ಸಂಡಿಗೆ ಹಾಕ್ತಾ ಇದ್ದಾರೆ ಅಂತ ಹೇಳಿದಾಗ ಅಯ್ಯೋ ಅತ್ತೆ ಪಾಪ ಅವ್ರಿಗೆ ಬರ್ತಾ ಇಲ್ಲ ನಾನೇ ಹಾಕ್ತೀನಿ ಅಂತ ಹೇಳಿದಾಗ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಅಂತ ಹೇಳಿ ಹೇಳ್ತಾರೆ. ಅಲ್ಲಪ್ಪ ಈಗ ರಂಗೋಲಿ ಹಾಕೋ ಬದಲು ಸಂಡಿಗೆನೂ ಬೀಳ್ತಾ ಇದ್ದೆ. ಮೀನಮ್ಮ ಇಷ್ಟು ದಿನ ನೀನು ಚೆನ್ನಾಗಿ ರಂಗೋಲಿ ಬಿಡಿಸ್ತಿದ್ದೆ ಅಲ್ವಾ, ಅದನ್ನೆಲ್ಲ ಏರಿಯಾದವ್ರು ನೋಡಿದ್ದಾರೆ, ಈಗ ಈ ಪೌಡ್ರಮ್ಮ ಬಿಡಿಸೋ ರಂಗೋಲಿನ ನೋಡಿ ಆ ದೃಷ್ಟಿ ಎಲ್ಲ ಹೋಗ್ಬಿಡುತ್ತೆ, ನೀನು ಸುಮ್ಮನೆ ನಿಂತ್ಕೋ ಅಂತ ಹೇಳ್ತಾರೆ. ಅಮ್ಮ ನಾನು ರೋಹಿಣಿ ಗಂಡ ಅಲ್ವಾ, ನಾನು ಹೆಲ್ಪ್ ಮಾಡ್ಬೋದಲ್ವಾ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಹೋಗಿ ಕೂತ್ಕೊಂಡು ರಂಗೋಲಿ ಹಾಕ್ತಾ ಇರ್ತಾನೆ. ಮನೋಜ ಅವಳೇನೋ ಮಾಡ್ತಾಳೆ ನೀನು ಬಿಟ್ಬಿಟ್ಟು ಬಾರೋ ಅಂತ ಹೇಳಿದಾಗ ಎದ್ದು ನಿಂತ್ಕೋತಾನೆ. ಅಯ್ಯೋ ಇದೇನೋ ಇದು ಹಿಂಗಾಕಿದ್ಯಾ ಅಂತ ಹೇಳಿ ನೋಡ್ತಾ ಇರ್ತಾರೆ. ಅಪ್ಪ ಇದು ಏನಪ್ಪ ಇದು, ಇರೋ ನೋಡೋಣ ಏನೋ ಒಂದು ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ರೋಹಿಣಿ ಎದ್ದು ನಿಂತ್ಕೊಂಡು ಅತ್ತೆ ರಂಗೋಲಿನೂ ಖಾಲಿ ಆಯಿತು, ನಾನು ಈ ರಂಗೋಲಿನೂ ಬರ್ದಾಯಿತು ಅಂತ ಹೇಳಿ ಹೇಳ್ತಾಳೆ. ಆಗ ರಂಗನಾಥ್ ಅವ್ರು ಹೋಗಿ ಶಾಂತಿ ಹತ್ರ ಕೈ ಮುಗ್ದು ಆಹಾ ಎಂತ ಸೊಸೆ ಕರ್ಕೊಂಡು ಬಂದಿದೆಯೇ ಅಂತ ಹೇಳಿ ಮನಸಲ್ಲೇ ಆ್ಯಕ್ಷನ್ ಮಾಡಿ ತೋರಿಸ್ತಾರೆ. ಶಾಂತಿ ಕೂಡ ಕೈ ಮುಗಿತಾಳೆ. ಈ ಕಡೆ ಸೂರ್ಯ ಅಪ್ಪ ನಾನು ಹೋಗಿ ಒಂದು 10 ನಿಮಿಷ ಬರ್ತೀನಿ, ನಿಮ್ಮ ಪಾಡಿಗೆ ನೀವು ವಾಕಿಂಗ್ ಹೋಗಿ ಅಂತ ಹೇಳಿ ಹೋಗ್ತಾನೆ. ಈ ಕಡೆ ಮನೋಜ ಕೂಡ ಹೋಗ್ತಾನೆ. ಹಾಗೆ ರೋಹಿಣಿನ ನೋಡಿಕೊಂಡು ಮನೋಜಂಗೆ ಇಬ್ರಿಗೂ ಕೂಡ ಅವರ ಅಪ್ಪ ಕೈ ಮುಗ್ದು ಹೋಗ್ತಾರೆ. ಮೀನ ಕೂಡ ಬಕೆಟು ಮತ್ತು ಪೊರ್ಕೆ ಎಲ್ಲ ತೊಗೊಂಡು ಹೋಗ್ತಾಳೆ. ಅದನ್ನ ನೋಡಿ ಶಾಂತಿ ರೋಹಿಣಿನ ನೋಡ್ಕೊಂಡು ಕೋಪ ಮಾಡ್ಕೊಂಡು ಹೋಗ್ತಾರೆ. ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಅಲ್ಲಿಂದ ಬೇಜಾರಲ್ಲಿ ಒಳಗಡೆ ಹೋಗ್ತಾರೆ. ಇದಿಷ್ಟು ಶನಿವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.